ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ. ಕಣ್ಬಿಟ್ರು ಕಣ್ಣು ಮುಚ್ಚಿದ್ರು ಅದೇ ಫೋಟೋಗಳು, ಅದೇ ಮುಖಗಳು. 242ರಲ್ಲಿ 241 ಮಂದಿಯ ಪ್ರಾಣ ಹೋಗಿದೆ. ಇನ್ನು ಹಾಸ್ಟೆಲ್ನಲ್ಲಿ ಇದ್ದವರಲ್ಲಿ ಎಷ್ಟು ಮಂದಿ ಸತ್ತಿದ್ದಾರೆ ಲೆಕ್ಕ ಬಂದಿಲ್ಲ. ಈಗ ಎಲ್ಲರಲ್ಲೂ ಕಾಡೋದು ಕೇವಲ ಒಂದೇ ಪ್ರಶ್ನೆ, ಹೇಗಾಯಿತು ಇದೆಲ್ಲ ಅಂತ. ತುಂಬ ವಿಚಿತ್ರ ಅನ್ನಿಸ್ತಾ ಇದೆ ಈ ಕೇಸ್. ಒಂದು ವಿಮಾನ ದುರಂತದ ಹಿಂದೆ ತುಂಬ ಪ್ರಶ್ನೆಗಳು ಹುಟ್ಕೊಂಡಿದೆ. ಹುಟ್ಟೋದು ಕೂಡ ಸಹಜವೇ. ಆದರೆ ಹೀಗೆ ಆಯಿತು, ಇದೇ ಕಾರಣ ಅಂತ ಯಾರಿಂದಲೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಈಗ ವಿಚಿತ್ರ ಅನ್ನಿಸ್ತಾ ಇರೋದು ಏನು ಗೊತ್ತಾ? ಇಷ್ಟು ದೊಡ್ಡ ದುರಂತ ಸಂಭವಿಸಿದೆ, ಇಷ್ಟೊಂದು ಜನರ ಪ್ರಾಣ ಹೋಗಿದೆ, ಇಷ್ಟೆಲ್ಲ ನಡೆದು 48 ಗಂಟೆಗಳೇ ಕಳೆದರೂ ಕೂಡ ಒಬ್ಬ ವ್ಯಕ್ತಿ ಇನ್ನೂ ಕಾಣಿಸ್ತಾ ಇಲ್ಲ. ಅದು ಮತ್ಯಾರೂ ಅಲ್ಲ, ಮಿಸ್ಟರ್ ರಾಹುಲ್ ಗಾಂಧಿ. ಹೌದಲ್ವಾ? ಎಲ್ಲಿದ್ದಾರೆ ರಾಹುಲ್ ಗಾಂಧಿ? ಯಾಕೆ ದುರಂತ ನಡೆದ ಜಾಗಕ್ಕೆ ಇನ್ನೂ ಬಂದಿಲ್ಲ? ಖಂಡಿತ ಭಾರತದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಬಂದಿರೋರು. ಅದೇ ರಾಹುಲ್ ಭಾರತದಲ್ಲಿ ಇದ್ದಂಗಿಲ್ಲ. ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಫಾರಿನ್ನ ಸೀಕ್ರೆಟ್ ಲೊಕೇಶನ್ನಲ್ಲಿ ಇದ್ದಾರೆ. ಒಂದು ವಿಚಿತ್ರ ನೋಡಿ, ರಾಹುಲ್ ಗಾಂಧಿ ಅವರು ಫಾರಿನ್ಗೆ ಹೋದಾಗಲೆಲ್ಲ ಭಾರತದಲ್ಲಿ ಏನೋ ಒಂದು ದೊಡ್ಡ ದುರಂತ ನಡೆಯುತ್ತೆ. ಕಳೆದ ಸಲ ಹೋದ್ರು, ಆಗಲೇ ಪಹಲ್ಗಾಮ್ ದಾಳಿ ಆಗುತ್ತೆ. ಈ ಸಲವೂ ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆಗಲೇ ವಿಮಾನ ದುರಂತ ಸಂಭವಿಸಿದೆ. ಇದು ನಿಜವಾಗಿಯೂ ಕಾಕತಾಳಿ ಅಂತ ಅನಿಸುತ್ತಾ? ಅದು ಹೇಗೆ ಅವರು ಫಾರಿನ್ ಹೋದಾಗಲೇ ಇಂಥ ದುರಂತಗಳು ಸಂಭವಿಸುತ್ತೆ? ಅದು ಸೀಕ್ರೆಟ್ ಆಗಿ ಫಾರಿನ್ ಹೋದಾಗಲೇ ಹೇಗೆ? ಇದಕ್ಕೆ ಮಿಸ್ಟರ್ ರಾಹುಲ್ ಗಾಂಧಿ ಅವರೇ ಉತ್ತರ ಕೊಡಬೇಕು. ಅವ್ರು ಪದೇ ಪದೇ ಸೀಕ್ರೆಟ್ ಆಗಿ ಯಾಕೆ ವಿದೇಶಕ್ಕೆ ಹೋಗ್ತಾರೆ, ಹೀಗೆ ಹೋದಾಗಲೇ ಯಾಕೆ ಈ ತರಹದ ದುರಂತ ನಡೆಯುತ್ತೆ ಅಂತ. ಅಹಮದಾಬಾದ್ನ ವಿಮಾನ ದುರಂತ ತುಂಬ ಅನುಮಾನಗಳಿಂದ ಕೂಡಿದೆ. ಇದರ ಸುತ್ತ ಬರೀ ಪ್ರಶ್ನೆಗಳೇ ಗಿರಕಿ ಹೊಡೆಯುತ್ತವೆ. ಇದರ ಹಿಂದೆ ಪಿತೂರಿ ಏನಾದರೂ ಇರಬಹುದಾ? ನೋಡಿ, ಈ ವಿಮಾನ ಬೋಯಿಂಗ್ 787 ಇದು ದೆಹಲಿಯಿಂದ ಅಹಮದಾಬಾದ್ಗೆ ಬಂದು ಅಲ್ಲಿಂದ ಲಂಡನ್ಗೆ ಹೊರಟಿತ್ತು. ದೆಹಲಿಯಿಂದ ಅಹಮದಾಬಾದ್ಗೆ ಬರುವಾಗ ಓರ್ವ ಪ್ಯಾಸೆಂಜರ್ ಇಂಟರ್ನ್ಯಾಷನಲ್ ಫ್ಲೈಟ್ ತುಂಬ ವಿಚಿತ್ರವಾಗಿದೆ ಅಂತ ಅನುಮಾನ ಪಟ್ಟಿದ್ದ. ಫ್ಲೈಟ್ನಲ್ಲಿದ್ದ ಇಂಟರ್ಕಾಮ್ ವರ್ಕ್ ಆಗ್ತಾ ಇರಲಿಲ್ಲ, ಕೆಲ ವೈರ್ಗಳು ಕೂಡ ಜೋತು ಬಿದ್ದಿದ್ವು ಅಂತ ಹೇಳ್ತಾನೆ. We are almost about to taxi, but this AC is not working. Look at everyone, and it's so many people. They are using these magazines. AC is not working at all. And as usual, your TV screens are also not working. Neither this button for calling the cabin crew. Nothing is working. Nothing. Not even the light is working. See, is this what you are providing? And as usual, that is why Air India is considered as one of the worst airlines in the world. AC is still not working, and today it is very, very, very hot in Delhi. See, and it's a Dreamliner 787. See, I'm sweating like hell. And we are here for the last 15 minutes, nothing happening. Remote isn't working, nothing is working. I don't know why ಅಂದರೆ ಈ ವಿಮಾನದಲ್ಲಿ ಕಮ್ಯುನಿಕೇಷನ್ ಅನ್ನೋದು ಕಂಪ್ಲೀಟ್ ಫೇಲ್ ಆಗಿದೆ. ಇದಕ್ಕೆ ಕಾರಣ ವಿಮಾನದ ಕಂಪನಿಯ ನೆಗ್ಲಿಜೆನ್ಸಿಯಾ ಅಥವಾ ಹ್ಯಾಕಿಂಗ್ ತರಹದ ಪಿತೂರಿ ಏನಾದರೂ ನಡೆದಿದೆಯಾ? ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನೊಂದು ವಿಷಯ ಏನಂದರೆ, ಈ ಬೋಯಿಂಗ್ ವಿಮಾನಗಳನ್ನು ರೆಡಿ ಮಾಡಿ ಸೇಲ್ ಮಾಡೋದು ಅಮೇರಿಕ. ಅದು ಬಿಡಿ ಭಾಗಗಳನ್ನು ಜೋಡಿಸಿ ಈ ವಿಮಾನ ತಯಾರು ಮಾಡುತ್ತೆ. ಇದೇ ಸಲುವಾಗಿ ಬೋಯಿಂಗ್ ವಿರುದ್ಧ ದೂರುಗಳು ಕೂಡ ಇದ್ದಾವೆ. ಸೊ ಇವರು ಕೂಡ ಇದಕ್ಕೆ ನೇರ ಕಾರಣ ಆಗ್ತಾರೆ. ಇಲ್ಲಿ ಯಾವುದನ್ನು ಕೂಡ ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗೆ 1991ರಲ್ಲಿ ಬೆಂಗಳೂರಿನ ಯಲಹಂಕದಲ್ಲಿ ಕೂಡ ವಿಮಾನ ದುರಂತ ನಡೆಯುತ್ತೆ. ಬೆಂಗಳೂರಿನಿಂದ ಮುಂಬೈಗೆ ಹೋಗಬೇಕಾಗಿದ್ದಂಥ ವಿಮಾನ ಕ್ರ್ಯಾಶ್ ಆಗಿ ಸುಮಾರು 28 ಮಂದಿ ಪ್ರಾಣ ಬಿಟ್ಟಿದ್ರು. ಅದರಲ್ಲಿ ವಾಯುಪಡೆಯ ತಾಂತ್ರಿಕ ವಿದ್ಯಾರ್ಥಿಗಳು ಕೂಡ ಇದ್ರು. ಅವತ್ತು ಹೀಗೆ ವಿಮಾನ ಅಪಘಾತ ಆದಾಗ ತುಂಬ ಅನುಮಾನಗಳು ಹುಟ್ಕೊಂಡಿದ್ದು. ಆದರೆ ಕೊನೆಯಲ್ಲಿ ಗೊತ್ತಾದ ಸತ್ಯ ಏನಂದರೆ, ಒಂದು ಹಕ್ಕಿ ಬಡಿದು ವಿಮಾನ ಕ್ರ್ಯಾಶ್ ಆಗಿದೆ ಅಂತ.
ಅಲ್ಲಿಯವರೆಗೂ ಎಲ್ಲ ರೀತಿಯ ಅನುಮಾನಗಳು ಹುಟ್ಕೊಂಡ್ವು, ಪ್ರಶ್ನೆಗಳು ಶುರುವಾಗಿದ್ದು. ಆದರೆ ಫೈನಲಿ ಗೊತ್ತಾಗಿದ್ದು ಇದು. ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ, ಇಲ್ಲಿ ಕೂಡ ಏನು ಬೇಕಾದರೂ ನಡೆದಿರಬಹುದು, ಆಕ್ಸಿಡೆಂಟ್ ಕೂಡ ಆಗಿರಬಹುದು, ಅಥವಾ ಪಿತೂರಿಯೂ ಆಗಿರಬಹುದು. ಹಾಗಂತ ಪ್ರಶ್ನೆ ಮಾಡೋದು ಕೂಡ ತಪ್ಪಲ್ಲ. ಎಲ್ಲ ರೀತಿಯಲ್ಲೂ ಅನುಮಾನ ಪಟ್ಟರೇನೆ ಸತ್ಯ ಬಯಲಾಗೋದು. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಸೀಕ್ರೆಟ್ ಲೊಕೇಶನಲ್ಲಿ ಇದ್ದಾಗಲೇ ಯಾಕೆ ಆಗುತ್ತೆ ಅನ್ನೋದ್ರಲ್ಲಿ ಕೂಡ ಲಾಜಿಕ್ ಇದೆ. ನೋಡೋಣ, ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಸತ್ಯ ಬಯಲಾಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.